ರೀಲ್ಸ್ ನೋಡ್ತಾ ನೋಡ್ತಾ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 1 ಗಂಟೆ 2 ಗಂಟೆ ಆದರೂ ಕೂಡ ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ ಮತ್ತು ರೀಲ್ಸ್ ನೋಡ್ತಾನೆ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಏನಾದರೂ ಹೊಸದಾಗಿ ನೋಡ್ಬೋದೇನೋ ಕ್ಯೂರಿಯಾಸಿಟಿ ಹೆಚ್ಚುತ್ತಾನೆ ಹೋಗ್ತಾ ಇರುತ್ತೆ. ಲೈಕ್ಸ್ ಎಷ್ಟು ಬಂದಿದೆ, ಕಮೆಂಟ್ಸ್ ಎಷ್ಟು ಬಂದಿದೆ ಅನ್ನೋದನ್ನು ನೋಡಲಿಕ್ಕೆ ಉತ್ಸಾಹತೆ ನಮ್ಮಲ್ಲಿ ಬೆಳೀತಾನೆ ಹೋಗುತ್ತೆ. ಇದನ್ನು ಡೋಪಮೈನ್ ಎಫೆಕ್ಟ್ ಅಂತ ಕರಿತೀವಿ. ಡೋಪಮೈನ್ ಅನ್ನೋದು ನಮ್ಮ ಬ್ರೈನಲ್ಲಿ ರಿಲೀಸ್ ಆಗುವಂತಹ ಕೆಮಿಕಲ್. ಈ ಕೆಮಿಕಲ್ನ ನ್ಯೂರೋ ಟ್ರಾನ್ಸ್ಮಿಟರ್ ಅಂತಾನೂ ಕರೀತಾರೆ, ಹಾಗೇನೇ ಫೀಲ್ ಗುಡ್ ಕೆಮಿಕಲ್ ಅಂತಾನೂ ಕೂಡ ಕರೀತಾರೆ. ಅಥವಾ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿರೋದ್ರಿಂದ ಆ ಶಾರ್ಟ್ ಸ್ಪ್ಯಾನಲ್ಲಿ ನಮಗೆ ಸಿಗೋ ಇನ್ಫಾರ್ಮೇಷನ್ಗೆ ನಾವು ಅಡಿಕ್ಟ್ ಆಗಿರ್ತೀವಿ. ಅದಕ್ಕೋಸ್ಕರನೇ ನಾವು ಲಾಂಗ್ ಆ್ಯಂಡ್ ಲೆಂತಿ ವೀಡಿಯೋಸ್ನ ನೋಡೋದನ್ನು ಕಡಿಮೆ ಮಾಡಿರ್ತೀವಿ. ಅದೇನೇ ಲೆಂತಿ ಟಾಸ್ಕ್ ಮಾಡೋದಾಗಿರಲಿ, ದೈನಂದಿನ ಕೆಲಸದಲ್ಲಿ ಲೆಂತಿ ಆದಂತಹ ಯಾವ್ದಾನ ಟಾಸ್ಕ್ ನಮಗೆ ಬಂದರೆ ಅದನ್ನು ನಾವು ಮಾಡಲಿಕ್ಕೆ ತುಂಬ ಕಷ್ಟಪಡ್ತೀವಿ. ಸೋಷಿಯಲ್ ಮೀಡಿಯಾನ ಅಥವಾ ರೀಲ್ಸನ್ನು ಜಾಸ್ತಿ ನೋಡುವಂಥ ಅಥವಾ ಶಾರ್ಟ್ ವೀಡಿಯೋಸಲ್ಲಿ ಜಾಸ್ತಿ ನೋಡುವಂತಹ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಆಗಿರ್ಬೋದು ಅಥವಾ ಪೇಷನ್ಸ್ ಆಗಿರ್ಬೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ದೊಡ್ಡವರಲ್ಲೂ ಕೂಡ ಹಾಗೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 18 ವರ್ಷ 16 ವರ್ಷ ಇನ್ನು ಕೆಳಗಿರುವಂತಹ ಮಕ್ಕಳಿಗೆ ಇನ್ನೂ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುವಂಥ ಸ್ಟೇಜಲ್ಲಿರುತ್ತೆ. ಅವ್ರಿಗೆ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇರುತ್ತೆ. ಹಾಗಾಗಿ ಅವರು ಕಂಪ್ಲೀಟಾಗಿ ಮೆಚ್ಯೂರಿಟಿ ಇರುವಂಥ ಸ್ಟೇಜ್ನಲ್ಲಿ ಇರಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾನ ಕಮ್ಮಿ ಮಾಡಿ 18 ವರ್ಷ ತುಂಬಿದ ಮೇಲೆ ಅವ್ರಿಗೆ ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಕೊಡಿ.